ಏನೂ ಇರಲಿ, ಯು ಟಿ ಖಾದರ್ ಅವ್ರ ಸಲಹೆ ಮಾತ್ರ ಹೋಗ್ಯದ. ಆದರೆ ಅದನ್ನು ಜಾಗೃತಿಯಾಗಿ ಅದನ್ನು ಏನಪ್ಪ ಅಂತಂದ್ರೆ ಎಸ್ಟಾಬ್ಲಿಷ್ ಮಾಡಬೇಕು, ಅದನ್ನು ಏನಪ್ಪ ಅಂದ್ರೆ ಜಾರಿಗೆ ತರಬೇಕಾಗ್ಯದ. ಅದು ತರೋದು ಅಂದುಕೊಂಡಷ್ಟು ಸರಳ ಇಲ್ಲ, ಮತ್ತಷ್ಟು ಗಲಭೆಗೆ ಕಾರಣ ಆಗೋಕ್ಕಿಂತಲೂ ಇನ್ನಷ್ಟು ಅಲ್ಲಿಯೇ ಜನರನ್ನು ವಿಶ್ವಾಸ ತೆಗೆದುಕೊಂಡ ಹಿಂದೂ ಮತ್ತು ಮುಸಲ್ಮಾನ್ ವಿಚಾರಗಳು, ಅಂದರೆ ಕೋಮುವಾದಿ ವಿಚಾರಗಳಂತಹ ವಿದ್ಯಾರ್ಥಿಗಳು ಹೊಸದಾಗಿರುತ್ತಂಥ ಹುಡುಗರೆಲ್ಲ ಹುಡುಗರೆಲ್ಲ ಇದು ಅವರು ಮನಸ್ಸಿನಿಂದ ಚೇಂಜ್ ಆಗೋದಕ್ಕೆ ಒಳ್ಳೊಳ್ಳೆಯ ಅವರ ಸತ್ಸಂಗ ಮತ್ತು ಬೇರೆ ಆಗಬಾರ್ದಿಲ್ಲ ಅರ್ಥ. ಸತ್ಸಂಗ ತಕ್ಷಣ ಏನೇನೋ ಅರ್ಥ ಆಗಿಬಿಡ್ತದೆ, ಅದಲ್ಲ. ಒಂದು ಜಾತ್ಯತೀತವಾದಂಥ ಸಿಲೆಬಸ್ಸನ್ನು ಮಾಡಿಕೊಂಡು ಮತ್ತೇನು ಮಾಡಿ ಹೊಸದಾಗಿ ಅವ್ರಿಗೆ ಮಾತುಕತೆ ಮೂಲಕ ಅಲ್ಲಿ ಜನರನ್ನು ಪರಿವರ್ತನೆ ಮಾಡೋಕ್ಕೆ ಸಾಧ್ಯದನ. ಮತ್ತು ಅಲ್ಲಿದ್ದಂಥ ಒಳ್ಳೊಳ್ಳೆ ಹಿಂದೆ ನಮ್ಮ ಲೇಖಕರು, ಕಲಾಕಾರರು, ಕವಿಗಳು ಎಲ್ಲ ಇದ್ದಾರೆ. ಅವ್ರನ್ನ ಮತ್ತು ಸಮಾಜ ಸುಧಾರಕರನ್ನ ಮತ್ತು ಇವರ ಪರ ಇದ್ದಂತಹ ಒಂದು ಜಾತ್ಯತೀತ ಪರ ಇದ್ದಂಥ ಜನರನ್ನು ಕೂಡಿಸಿ ಡಿಸ್ಕಷನ್ ಮಾಡಿಸಿ ಮೇಲೆ ಚರ್ಚೆಗಳು ಮಾಡಿಸಿ ಇದು ಕಡಿಮೆ ಮಾಡ್ರಪ್ಪ, ಪ್ರೀತಿಯಿಂದ ಬದಲಾವಣೆ ಮಾಡಿದ್ರೆ ಹೆಚ್ಚು ಯೋಗ್ಯ ಏನು ಅಂತೇಳಿ. ಹಿಂದಿನ ಅಧಿಕಾರಿಗಳ ಶಿಕ್ಷೆ ಭಾಳ ದೊಡ್ಡ ಕೇಸಿದ್ದಾಗ ಶಿಕ್ಷೆ ಆಗಲಿ, ಆದರೆ ಶಿಕ್ಷೆಗಿಂತಲೂ ಮುಖ್ಯವಾಗಿ ಶಿಕ್ಷೆ ಕೊಡಿಸೋದು ಭಯ ಬೇಕು ಇಲ್ಲಂತಲ್ಲ. ಹೌದಪ್ಪ, ಹಿಂದಿನ ನಾಳೆ ಶಿಕ್ಷೆ ಆಗ್ತದೆ, ನಾವು ಭಯದಿಂದ ಕೆಲವೊಂದು ಅಧಿಕಾರಿಗಳು ಬೇಕು, ಈ ಒಂದು ಭಯದಿಂದನೂ ಒಂದು ಒಳ್ಳೆಯ ಕೆಲಸ ಮಾಡೋ ಸಾಧ್ಯಗಳಿದ್ದಾವೆ. ಅವ್ರನ್ನ ಬೆದರಿಸಿ ಕರೆಸಿ ಕೇಳಿ ಅದಕ್ಕಿಂತ ಮುಖ್ಯವಾಗಿ ಅವ್ರು ಹೆಂಗೆ ಮನಃಪರಿವರ್ತನೆ ಮಾಡಲಿಕ್ಕೆ ಸಾಧ್ಯದ, ಈ ದಿಶೆಯಲ್ಲಿ ನಮ್ಮ ಯು ಟಿ ಖಾದರ್ ಅವರು ಹೆಜ್ಜೆ ಇಟ್ಟರೆ ಅಥವಾ ಈ ನಮ್ಮ